ಗುರುಭ್ಯೋ ನಮಃ. ಸಿದ್ಧಿವಿನಾಯಕಾಯ ನಮಃ. ಭಗವಾನ್ ಸದ್ಗುರು ಶ್ರೀಧರಾಯ ನಮೋ ನಮಃ. ಎಲ್ಲ ಆತ್ಮೀಯ ಪ್ರಿಯ ವೀಕ್ಷಕರಿಗೆ ನಾನು ನಾರಾಯಣ ಹೆಗಡೆ ಮಾಡುವಂಥ ಸ್ವಾಗತ ಸುಸ್ವಾಗತ. ಮಾರ್ಚ್ ತಿಂಗಳ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದವರ ಗೋಚಾರ ಫಲ. ನಿಮ್ಮ ರಾಶಿಗೆ ಮಾರ್ಚ್ ತಿಂಗಳಿನಲ್ಲಿ ಯಾವುದು ಶುಭ ಯಾವುದು ಅಶುಭ, ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಕುಜನ ಸ್ಥಿತಿ ಹಾಗೂ ಗೋಚಾರದಲ್ಲಿನ ಗ್ರಹಗಳ ಸ್ಥಿತಿಗೆ ಅನುಸಾರವಾಗಿ ಶುಭಾಶುಭ ಫಲಗಳನ್ನು ಹೇಳಬೇಕು ಅಂತ ಹೇಳಾದರೆ, ವೃಶ್ಚಿಕ ರಾಶಿಯವರಿಗೆ ಮೊಟ್ಟ ಮೊದಲನೇದಾಗಿ ಯಾವೆಲ್ಲ ಅಶುಭ ಫಲಗಳಿವೆ, ಹೆಚ್ಚಿನದಾಗಿ ಯಾವುದರಲ್ಲಿ ನೀವು ಜಾಗ್ರತೆ ವಹಿಸಬೇಕು ಎಂಬುದನ್ನು ಮೊಟ್ಟ ಮೊದಲಿಗೆ ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ಈ ತಿಂಗಳು ಮಾರ್ಚ್ ತಿಂಗಳು ನಿಮಗೆ ಶಾರೀರಿಕವಾಗಿ ಏನಾದರೂ ಒಂದು ಸಣ್ಣ ಪುಟ್ಟ ಜ್ವರ ಬರುವುದು, ಅಥವಾ ನಿಮ್ಮ ಜಠರದಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಬರುವುದು, ಜಠರ ವ್ಯಾಧಿ, ರಕ್ತಸ್ರಾವ ಆಗತಕ್ಕಂಥದ್ದು ಇದು ಇರುವುದರಿಂದ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು. ಇದು ಅಲ್ಲದೆ ಮತ್ತೊಂದು ವಿಚಾರದಲ್ಲಿ ಹೇಳಬೇಕು ಅಂತ ಹೇಳಿದರೆ, ಆರೋಗ್ಯದ ವಿಷಯದಲ್ಲಿ ಮೂತ್ರಕ್ಕೆ ಸಂಬಂಧಪಟ್ಟಂಥ ತೊಂದರೆ ಅದು ಇರುವುದರಿಂದ ಯೋಗ್ಯ ಔಷಧೋಪಚಾರಗಳೊಂದಿಗೆ ಚೆನ್ನಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು. ಕೆಲವಷ್ಟು ಅನಾವಶ್ಯಕವಾಗಿ ಸಂಚಾರವೂ ಆಗಬಹುದು, ಸಂಚಾರ ಆಗ್ತದೆ. ಇದರ ಜೊತೆಗೆ ಬಂಧುಗಳೊಡನೆ ಸಣ್ಣ ಪುಟ್ಟ ವಿಷಯಗಳಲ್ಲಿ ವಿವಾದಗಳು ಕೂಡ ಬರ್ತದೆ. ಯಾವ ಕಾರ್ಯಕ್ಕೆ ಹೋದರೂ ಕೂಡ ನಿಮಗೆ ಕೆಲಸದಲ್ಲಿ ವಿಘ್ನಗಳು ಉಂಟಾಗ್ತದೆ. ಕೆಲಸ ಪೂರ್ತಿಯಾಗಿ ಮುಗಿಯುವುದು ಸ್ವಲ್ಪ ಕಷ್ಟ ಆಗ್ತದೆ. ಮತ್ತು ಯಾಕೋ ಏನೋ ಈ ತಿಂಗಳಲ್ಲಿ ಏನಾದರೂ ಒಂದು ನಿಮಗೆ ಸಂಶಯ, ಪ್ರತಿಯೊಂದರಲ್ಲೂ ಸಂಶಯ ಭಾವನೆ ಬಹಳ ಹೆಚ್ಚಾಗ್ತದೆ. ಸಂಶಯ ಪ್ರವೃತ್ತಿ ಹಾಗೂ ಮಾತಿನಲ್ಲೂ ಕೂಡ ಸ್ವಲ್ಪ ಹಿಡಿತ ಇಟ್ಟುಕೊಂಡು ಮಾತಾಡಬೇಕು. ಮಾತಿನಲ್ಲಿ ಮಿತಿ ಇರಬೇಕು. ಇದು ಅವಶ್ಯವಾಗಿ ತಿಳ್ಕೊಳ್ಬೇಕಾದಂಥ ವಿಚಾರ. ಅಲ್ಲದೆ ಖರ್ಚಿನ ವಿಚಾರದಲ್ಲೂ ಕೂಡ ನೀವು ಲೆಕ್ಕಾಚಾರದಲ್ಲಿ ಖರ್ಚು ಮಾಡಲಿಕ್ಕೆ ಹೋಗಬೇಕು. ಆ ಪ್ರವೃತ್ತಿಯನ್ನು ನೀವು ಬೆಳೆಸ್ಕೊಳ್ಬೇಕು. ಇದು ವಿಶೇಷವಾಗಿ ಮಾರ್ಚ್ ತಿಂಗಳ ವಿಚಾರದಲ್ಲಿ ಬರ್ತದೆ. ಇನ್ನು ನಿಮಗೆ ಉಳಿದ ವಿಷಯಗಳಿಗೆ ಹೇಳಬೇಕು ಅಂತ ಹೇಳಿದರೆ, ನಿಮಗೆ ಧನ ಪ್ರಾಪ್ತಿ ಇದೆ, ಧನಲಾಭ ಇದೆ. ಹಾಗೆ ತಿಂಗಳಾಂತ್ಯದ ವೇಳೆಗೆಲ್ಲ ನಿಮ್ಮ ಶತ್ರುಗಳು ಕೂಡ ಸ್ವಲ್ಪ ದೂರವಾಗ್ತಾರೆ. ಹಾಗೆ ಮಿತ್ರರು ಕೂಡ ಸಮಾಗಮ ಆಗಬಹುದು. ಅನೇಕ ಮಿತ್ರರನ್ನು ನೀವು ಭೇಟಿಯಾಗಬಹುದು. ಕೆಲವೊಂದು ಸಮಾರಂಭಗಳಲ್ಲಿ ಹೋದಾಗಲೂ ಕೂಡ ಮಿತ್ರರು ನಿಮಗೆ ಭೇಟಿಯಾಗಬಹುದು. ವೃತ್ತಿಯಲ್ಲಿ ನಿಮಗೆ ಲಾಭ ಇದೆ. ನಿಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ, ಅವರಲ್ಲಿ ಸ್ವಲ್ಪ ಪ್ರಗತಿ ಇದೆ. ಕೆಲವು ಮಕ್ಕಳಿಗೆ ಇದ್ದಿದ್ದರೂ ಕೂಡ ಬಹುತೇಕ ಮಕ್ಕಳು ವಿದ್ಯೆಯಲ್ಲಿ ಹೆಚ್ಚು ಆಸಕ್ತಿ ವಹಿಸ್ತಾರೆ. ಅದೇ ಅವರಿಗೆ ಅದರಲ್ಲಿ ಪ್ರಗತಿ ಕಾಣ್ತದೆ. ಇನ್ನು ನೀವೇನು ಮಾಡ್ತೀರಿ, ನಿಮಗೆ ಇಷ್ಟವಿಲ್ಲದೆ ಯಾರು ಇಷ್ಟ ಇಲ್ಲವೋ ಅವರಿಂದ ನೀವು ದೂರವಾಗಲಿಕ್ಕೆ ಪ್ರಯತ್ನ ಮಾಡ್ತೀರ. ಇಷ್ಟರಿಂದ ದೂರವಾಗುವಂಥದ್ದು ಈ ರೀತಿ ಇರ್ತದೆ. ಮೂತ್ರ ಸಂಬಂಧವಾಗಿರತಕ್ಕಂಥ ದೋಷ ಈ ಹಿಂದೆ ಹೇಳಿದ ಪ್ರಕಾರ ಇದ್ದರೆ, ಸ್ತ್ರೀಯರಿಗೆ ವಿಶೇಷವಾಗಿ ಯಕೃತ್ತಿನ ಸಮಸ್ಯೆ, ಗರ್ಭಕೋಶದ ಸಮಸ್ಯೆಯಲ್ಲಿ ಇದ್ದರೆ ಅದರ ಬಗ್ಗೆ ಅವರು ಹೆಚ್ಚಿನದಾದಂಥ ಕಾಳಜಿಯನ್ನು ತೆಗೆದುಕೊಳ್ಬೇಕು. ಇನ್ನು ಮುಖ್ಯವಾಗಿ ಈ ನಿಮ್ಮ ವೃಶ್ಚಿಕ ರಾಶಿಯವರಿಗೆ ಮೇಷರಾಶಿ, ಸಿಂಹರಾಶಿ, ಧನು ರಾಶಿ ಈ ಮೂರು ರಾಶಿಗಳು ಶತ್ರು ರಾಶಿ ಆಗಿರ್ತದೆ. ಮೀನರಾಶಿ, ಕಟಕ ಮತ್ತು ಮೀನರಾಶಿ ನಿಮಗೆ ಮಿತ್ರ ರಾಶಿ ಆಗಿರ್ತದೆ. ತಿಂಗಳ ಅಂತ್ಯದ ವೇಳೆಗೆ ಮೀನಕ್ಕೆ ರವಿಯೂ ಪ್ರವೇಶ ಮಾಡ್ತಾನೆ, ಮೇಷದಲ್ಲಿ ಬುಧನೂ ಪ್ರವೇಶ ಮಾಡ್ತಾನೆ. ಬುಧನೂ ಕೂಡ ಮೀನರಾಶಿಗೆ ನೀಚನಾಗಿ ಹೋಗ್ತಾನೆ. ಉಳಿದಂತೆ ನಿಮ್ಮ ಗೋಚಾರದ ಗ್ರಹಸ್ಥಿತಿಗಳ ಪ್ರಕಾರ ನಿಮಗೆ ವೃಶ್ಚಿಕ ರಾಶಿಯವರಿಗೆ ಕೆಲವೊಂದು ವಿಷಯದಲ್ಲಿ ಏನು ಮಾಡಬೇಕು ಏನು ಮಾಡಬಾರದು ಅಂತಲೇ ಗೊತ್ತಾಗುವುದಿಲ್ಲ. ಸಣ್ಣ ಪುಟ್ಟ ವಿಷಯಗಳಿಗೆ ಸ್ವತಃ ಸಿಟ್ಟು ಮಾಡಿಕೊಳ್ಳುವ ಸ್ವಭಾವದವರಾದರೂ ಕೂಡ ಮುಂದೆ ನೀವು ಶಾಂತವಾಗಿ ಹೋಗಲಿಕ್ಕೆ ಪ್ರಯತ್ನ ಮಾಡ್ತೀರ. ವೃಶ್ಚಿಕ ರಾಶಿಯವರಿಗೆ ಈ ಒಂದು ಮಾರ್ಚ್ ತಿಂಗಳು ನೀವು ಯಾವುದೇ ರೀತಿ ಚಿಂತೆಯನ್ನು ಮಾಡಬೇಡಿ. ದೂರದ ಪ್ರಯಾಣವನ್ನು ಕಡಿಮೆ ಮಾಡಿ ಆರೋಗ್ಯದಲ್ಲಿ ಕಾಳಜಿಯನ್ನು ಇಟ್ಟುಕೊಳ್ಳಿ. ವಿಶೇಷವಾಗಿ ಶಿವನ ಆರಾಧನೆಯನ್ನು ಹೆಚ್ಚು ಮಾಡಬೇಕು. ನೀವು ಶಿವನ ಆರಾಧನೆ ಮಾಡಬೇಕು.
ಯಾರೆಲ್ಲ ನಮಗೆ ಬಂಧುಗಳು, ಮಿತ್ರರು, ನಮ್ಮ ಸ್ನೇಹಿತರು ಅಂತ ತಿಳಿದುಕೊಂಡಿದ್ದೀರೋ ಅವರೆಲ್ಲರೂ ನಿಮ್ಮಿಂದ ದೂರವಾಗಿದೆ ಅಂತ ಬೇಸರ ಮಾಡಿಕೊಳ್ಬೇಡಿ. ನೀವು ಏಕಾಂತದಲ್ಲಿ ಯಾರ ಒಡವೆಯೂ ಇಲ್ಲದೆ ನಿಮ್ಮಷ್ಟಕ್ಕೆ ನೀವು ಇರಲಿಕ್ಕೆ ಪ್ರಯತ್ನ ಮಾಡಿದರೂ ಕೂಡ ಮಾನಸಿಕವಾದ ಅಶಾಂತಿ ಮಾತ್ರ ನಿಮಗೆ ಹೋಗುವುದಿಲ್ಲ. ಈ ಒಂದು ಸ್ಥಿತಿ ಇರುವುದರಿಂದ ಮುಖ್ಯವಾಗಿ ಆರೋಗ್ಯವೇ ಭಾಗ್ಯ. ಈ ವಿಷಯದಲ್ಲಿ ಹೆಚ್ಚಿನದಾದಂಥ ಗಮನ ಹರಿಸಿ ಪತ್ನಿ ಸಂಗಾತಿ ಬಗ್ಗೂ ಸ್ವಲ್ಪ ಎಚ್ಚರಿಕೆ ವಹಿಸಿ. ಈಗಾಗಲೇ ಅವರಿಗೆ ಏನಾದರೂ ಆರೋಗ್ಯದ ತೊಂದರೆ ಇದ್ದರೆ ಹೆಚ್ಚಿನ ನಿಗಾ ವಹಿಸಿ. ನಿಮ್ಮ ಆಶೋತ್ತರಗಳು, ನಿಮ್ಮ ನಿರೀಕ್ಷೆಗಳು, ಕೆಲವಷ್ಟು ಒಳ್ಳೆಯ ನಿರೀಕ್ಷೆಗಳು ಈ ತಿಂಗಳಲ್ಲಿ ಖಂಡಿತವಾಗಿಯೂ ಆಗ್ತದೆ. ನಿಮಗೆ ಮುಖ್ಯವಾಗಿ ಮಾರ್ಚ್ ತಿಂಗಳ 12 ಮತ್ತು 26 ಈ 2 ತಾರೀಖುಗಳು ಶುಭ ಆಗಬಹುದು. ಶಿವನಾರಾಧನೆ, ಶಿವನಿಗೆ ರುದ್ರಾಭಿಷೇಕ, ಶಿವ ಪಂಚಾಕ್ಷರಿ ಮಂತ್ರವನ್ನು ಪ್ರತಿನಿತ್ಯ ಪಠಿಸಿ, ಮಲಗುವಾಗಲೂ ಪಠಿಸಿ. ಉಳಿದ ಟೈಮಿನಲ್ಲಿ ನಿಮಗೆ ಸಮಯಾವಕಾಶ ಸಿಕ್ಕಿದ್ರೂ ಕೂಡ ಪಂಚಾಕ್ಷರಿಯನ್ನು ನೀವು ಜಪಿಸಬಹುದು. ನಿಮಗೆ ಎಲ್ಲ ರೀತಿಯ ಸಹಾಯ ಸಹಕಾರಗಳು ಬೇರೆ ಬೇರೆ ರೀತಿಯಲ್ಲಿ ಕೆಲವಷ್ಟು ಮಟ್ಟಿಗೆ ನಿಮ್ಮ ನಿರೀಕ್ಷೆ ಈಡೇರುವಿಕೆ ಎಲ್ಲ ಒಂದು ಅವಕಾಶಗಳು ಮಾರ್ಚ್ ತಿಂಗಳಲ್ಲಿ ಸಿಗುತ್ತದೆ. ನಿಮ್ಮ ವೈಯಕ್ತಿಕ ಜಾತಕ, ಮೂಲ ಜಾತಕ, ಅದರ ದಶಾಭಕ್ತಿ ಅದನ್ನು ಕೂಡ ಚೆನ್ನಾಗಿ ತಿಳಿದುಕೊಂಡು ಶುಭಾಶುಭ ಫಲಗಳನ್ನು ನೀವು ಖಂಡಿತವಾಗಿ ಪಡೆಯುತ್ತೀರ. ಆಯಾ ಒಂದು ಇದಕ್ಕೆ ಅನುಗುಣವಾಗಿ ನಿಮಗೆಲ್ಲ ಒಳ್ಳೆಯದಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಹರಿ ಓಂ ತತ್ಸತ್. ನಾರಾಯಣ ನಾರಾಯಣ ನಾರಾಯಣ.